ವೆಲ್ಕಮ್ ಟು ಬಯೋ ಜಿಕೆ ಅಕಾಡೆಮಿ. ಈ ದಿನ ನಾವು ಇಂಟ್ರೊಡಕ್ಷನ್ ಆಫ್ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದು ತುಂಬ ಉಪಯುಕ್ತವಾದ ಮಾಹಿತಿ. ಇದು PC ಇಂದ ಹಿಡಿದು DC ಮಟ್ಟ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಕೇಳುವಂಥ ಚಾನ್ಸಸ್ ತುಂಬ ಇದೆ. ನಾನು ಗ್ಯಾರಂಟಿ ಕೊಡ್ತೀನಿ, ಇದ್ರ ಮೇಲೆ ತುಂಬ ಎಕ್ಸಾಮ್ಸ್ಗೆ ಬಂದಿದ್ದಾವೆ, ಬರುತ್ತೆ ಕೂಡ. ಸೊ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಹಂಗೆ ನೋಟ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ, ಯಾವುದೇ ರೀತಿ ಲ್ಯಾಗ್ ಮಾಡಲಾರ್ದಂಗೆ. ಸೊ ವಿಲ್ ಸ್ಟಾರ್ಟ್. ಸೊ ನೋಡಿ, ಫಸ್ಟ್ ಪಾಯಿಂಟು ಇಂಡಿಯಾ. ಇಂಡಿಯಾ ಅಂತ ತಕ್ಷಣ ನಮಗೆ ಗೊತ್ತಾಗಬೇಕಾಗಿದ್ದು ಭಾರತ್. ಈ ಭಾರತ್ ಅನ್ನೋ ವರ್ಡ್ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 1 ಇದೆ. ಇದು ನಮಗೆ ಕ್ಲಾರಿಟಿ ಇರಬೇಕು. ಈ ಭಾರತ್ ಇದಕ್ಕಿರುವಂಥ ಅದರ್ ನೇಮ್ಸ್ ಏನಾದರೂ ಇದಾವೆ ಅಂತ ಕೇಳಿದರೆ ಆರ್ಯವತ್ ಅಂತಲೂ ಕರಿತೀವಿ, ಜಂಬೂ ದ್ವೀಪ ಅಂತಲೂ ಕರಿತೀವಿ, ಭಾರತ್ ವರ್ಷ ಅಂತಲೂ ಕರಿತೀವಿ, ಹಿಂದೂಸ್ತಾನ್ ಅಂತಲೂ ಕರಿತೀವಿ. ಇವು ಎಷ್ಟು ಅಲ್ಟರ್ನೇಟಿವ್ ನೇಮ್ಸ್ ಫಾರ್ ಇಂಡಿಯಾ ಅಂತ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಇದಕ್ಕೆ ರಾಜಧಾನಿ ಬಂದುಬಿಟ್ಟು ನ್ಯೂ ಡೆಲ್ಲಿ, ನಮ್ಗೆಲ್ರಿಗೂ ಗೊತ್ತಿದೆ. ನೆಕ್ಸ್ಟ್ ಇದ್ರದ್ದು ಲೊಕೇಶನ್ ಎಲ್ಲಿದೆಪ್ಪ ವರ್ಲ್ಡಲ್ಲಿ ಅಂತ ಬಂದಾಗ ಈ ನಾರ್ತನ್ ಈಸ್ಟರ್ನ್ ಎಮಿಸ್ಫಿಯರ್ನಾಗ ಬರುತ್ತೆ ಅಂತ ಕ್ಲಾರಿಟಿ ಇರಬೇಕು. ನಾರ್ತ್ ಈಸ್ಟರ್ನ್ ಎಮಿಸ್ಫಿಯರ್ ಅಂದರೆ ಒಂದು ಪೂರ್ವ ದಿಕ್ ಸೈಡ್ ಇದೆ, ಅದು ಉತ್ತರ ವಲಯದಲ್ಲಿದೆ. ಸೊ ಇದು ಗೊತ್ತಿರಬೇಕು. ಒಂಥರ ನಾವು ಏನು ಹೇಳ್ತೀವಿ ಅಂದರೆ ಈಶಾನ್ಯ ಭಾಗದಲ್ಲಿ ಬರುತ್ತೆ ಅಂತ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಲ್ಯಾಟಿಟ್ಯೂಡ್ಸ್ ಮತ್ತು ಲ್ಯಾಂಗಿಟ್ಯೂಡ್ಸ್, ರೇಖಾಂಶ ಮತ್ತು ಅಕ್ಷಾಂಶ ಕೇಳಿದರೆ 8°4' to 37°6' ನಾರ್ತನ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಬರುತ್ತೆ. ಲಾಂಗಿಟ್ಯೂಡ್ ಅಂತ ಕೇಳಿದ್ರೆ 68°7' to 97°25' ಈಸ್ಟರ್ನ್ ಲಾಂಗಿಟ್ಯೂಡ್ ಅಲ್ಲಿ ಬರುತ್ತೆ. ಇದು ಕ್ಲಾರಿಟಿ ಇರಬೇಕು. 68 to 97 ಲ್ಯಾಟಿಟ್ಯೂಡ್ ಬಂತಂದ್ರೆ 8.4 37.6 ಅದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಟೈಮ್. ನಮ್ಮ ಇಂಡಿಯಾದಲ್ಲಿ ಒಂದು ಟೈಮ್ ಸೆಟ್ ಮಾಡ್ಕೊತಿದ್ದೀವಿ. ಯಾವ ಒಂದು ಟೈಮ್ ಸೆಟ್ ಮಾಡ್ಕೊಂಡಿವಿ ಅಂತಂದ್ರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ನಾವು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ 0° ಲೈನ್ ಲಂಡನ್ ಮೇಲೆ ಪಾಸ್ ಆಗುತ್ತೆ, ಅದು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲೇ ಬರುತ್ತೆ, ಮಿರ್ಜಾಪುರ್ ಮೇಲೆ ಪಾಸ್ ಹೋಗ್ತದೆ ಒಂದು ಲೈನು. ಆ ಒಂದು ನಾವು ಲೈನ್ ಏನಂತ ಕರಿತೀವಿ ಅಂತಂದ್ರೆ ಕ್ಲಾರಿಟಿ ಇರಬೇಕು. ಗ್ರೀನ್ವಿಚ್ ಲೈನ್ ಅಂತಾನೆ ಕರಿತೀವಿ ನಮ್ಮ ಇಂಡಿಯಾ ಪರವಾಗಿ. 5 ರಾಜ್ಯದ ಮೇಲೆ ಪಾಸ್ ಆಗ್ತದೆ. ಯಾವುದು ಈ ಒಂದು 82°30' ಒಂದು ಏನು ರೇಖಾಂಶನ ಒಂದು ಲೈನ್ ಪಾಸ್ ಆಗ್ತದೆ. ಎಷ್ಟು ಸ್ಟೇಟ್ಸ್ ಅಂತ ಕೇಳಿದ್ರೆ 5 ಸ್ಟೇಟ್ಸು. ಒಂದು ಉತ್ತರ ಪ್ರದೇಶ್, ಇನ್ನೊಂದು ಮಧ್ಯಪ್ರದೇಶ್, ನೆಕ್ಸ್ಟ್ ಆಂಧ್ರ ಪ್ರದೇಶ್, ನೆಕ್ಸ್ಟ್ ಛತ್ತೀಸ್ಗಢ ಮತ್ತು ಒಡಿಶಾ. ಇವು 5 ಸ್ಟೇಟ್ ಕ್ಲಾರಿಟಿ ಇರಬೇಕು. ಕೆಲವೊಬ್ರು ಮಧ್ಯಪ್ರದೇಶ್ ಬರಲ್ಲ ಅಂತ ಅನ್ಕೊಂಡಿರ್ತಾರೆ, ಬಟ್ ಮಧ್ಯಪ್ರದೇಶಲ್ಲಿ ಕೂಡ ಟಚ್ ಆಗಿದೆ ಲೈನು, ಕ್ಲಾರಿಟಿ ಇರಲಿ. ಇದ್ರ ಬೇಸಿಸ್ ಮೇಲೆ ಇಂಡಿಯಾದಲ್ಲಿ ಟೈಮ್ ಅನ್ನೋದು ಸೆಟ್ ಮಾಡೋದು, ಇದು ಕ್ಲಾರಿಟಿ ಇರಬೇಕು. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ನೆಕ್ಸ್ಟು ನಮ್ಮದು ಭಾರತ ಭೌಗೋಳಿಕ ನೋಡ್ಕೊಂಡಾಗ ಈ ಒಂದು 68 ಮತ್ತು 97 ಮತ್ತು 37 8.4 ಅಂತ ಮಾತಾಡಿದ್ವಲ್ಲ, ಅದು ಎಷ್ಟು ಕಿಲೋಮೀಟರ್ ಇದೆ ಅಂತ ನಾವು ಕೇಳ್ತಾನೆ. ಬಟ್ ಉತ್ತರದಿಂದ ದಕ್ಷಿಣಕ್ಕೆ ನೋಡ್ಕೊಂಡ್ರೆ ನಮಗೆ 3 to 14 ಕಿಲೋಮೀಟರ್ ಅಂತ ಇದೆ, ಅಂದರೆ 3214 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಪೂರ್ವದಿಂದ ಪಶ್ಚಿಮಕ್ಕೆ ನೋಡ್ಕೊಂಡಾಗ 2933 2933 ಕಿಲೋಮೀಟರ್ಸ್ ಇದೆ. ಇದು ಇನ್ನೂ ಕ್ಲಾರಿಟಿ ಬೇಕು ನಿಮಗೆ. ನೆಕ್ಸ್ಟ್ ಒಂದು ಏನು ಕೋಸ್ಟಲ್ ಏರಿಯಾ ಮತ್ತು ಇನ್ನೊಂದು ಭೂ ರೇಖೆ ಬಂದ್ಬಿಟ್ಟು ಎಷ್ಟೈತೆ ಅಂತ ಕೇಳ್ತಾನೆ, ಲ್ಯಾಂಡ್ ಏರಿಯಾ ಎಷ್ಟೈತೆ ಅಂತಲೂ ಕೇಳ್ತಾ ಇರ್ತಾನೆ. ಅದ್ರ ಬಗ್ಗೆನೂ ಕ್ಲಾರಿಟಿ ಇರಬೇಕು ನಮಗೆ. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಎಲ್ಲರೂ ಕ್ಲಾರಿಟಿಯಿಂದ ಇರಬೇಕು. ನೋಡಿ, ಲೆಂತ್ ಆಫ್ ಟೋಟಲ್ ಲೆಂತ್ ಏನಾಯ್ತು ನಮ್ಗೆ ಇಂಡಿಯನ್ ಫ್ರಾಂಟರೀಸ್ ಅಂತ ಕರಿತೀವಿ ನಾವು, 22,716 ಕಿಲೋಮೀಟರ್ ಇದೆ. ಇದು ಕ್ಲಾರಿಟಿ ಇರಬೇಕು. ಅದ್ರಾಗ 15,200 ಇದು ಪ್ಲಸ್ 7,516 ಈ ಒಂದು ಕೋಸ್ಟಲ್ ಏರಿಯಾ ಎರಡೂ ಸೇರ್ಕೊಂಡು ನಾನು ಹೇಳ್ತಿರೋದು 15,200 ಬಂದ್ಬಿಟ್ಟು ನಮ್ದೇನು ಇದೊಂದು ಕ್ಲಾರಿಟಿ, ಯಾವುದು ಫ್ರಂಟಿಯರ್ ಆಫ್ ಇಂಡಿಯನ್ ಲ್ಯಾಂಡ್ ಅಂತ ಕರಿತೀವಿ, ಅಂದರೆ ಲ್ಯಾಂಡ್ ಫ್ರಂಟಿಯರ್ ಅಂತ ಕರಿತೀವಿ. ಆಮೇಲೆ 7,516 ಇದು ಕೋಸ್ಟಲ್ ಏರಿಯಾ ಅಂತ ಲೆಂತ್ ಕರಿತೀವಿ. ಬಟ್ 7,516 ಕಿಲೋಮೀಟರ್ ಅನ್ನೋದು ರೀಸೆಂಟಾಗಿ ಚೇಂಜ್ ಆಗಿದೆ. ಇದು ಫುಲ್ಲು ಕ್ಲಾರಿಟಿ ಇರಬೇಕು. ಈ ರೀಸೆಂಟ್ 2025-26 ಅಪ್ಡೇಟ್ ನೋಡಿಕೊಂಡ್ರೆ ಅಕಾರ್ಡಿಂಗ್ ಟು ಮಿನಿಸ್ಟ್ರಿ ಆಫ್ ಈ ಕ್ಲಾರಿಟಿ ಇರಲಿ, ಅಕಾರ್ಡಿಂಗ್ ಟು ಮಿನಿಸ್ಟರ್ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್, ಈ ಒಂದು ಮಿನಿಸ್ಟ್ರಿ ಒಂದು ಅಪ್ಡೇಟ್ ಕೊಟ್ಟಿದೆ. ಬೈ ಯೂಸಿಂಗ್ ಜಿಸ್ ಅಂದರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಪ್ರಕಾರ ಈ ಸತ್ಲಿ ನಮ್ಮದು ಮ್ಯಾಪಲ್ಲಿ ನೋಡಿಕೊಂಡಾಗ ಈ ಒಂದು ಲೆಂತ್ ಚೇಂಜಸ್ ಆಗಿದೆ. ಇವಾಗ ಟೋಟಲ್ ಲೆಂತ್ 7,516 ಇದ್ದಿದ್ದು ಈಗ ಎಷ್ಟಾಗಿದೆ ಅಂತ ಕೇಳಿದ್ರೆ ಕ್ಲಾರಿಟಿ ಇರಬೇಕು, 11,098 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಇದ್ರಾಗ ಈ ಒಂದು 11,098 ಕಿಲೋಮೀಟರ್ದಲ್ಲಿ ಗುಜರಾತ್ ಫಸ್ಟ್ ಇದೆ, ತಮಿಳ್ನಾಡು ಸೆಕೆಂಡ್ ಇದೆ, ಆಂಧ್ರ ಪ್ರದೇಶ್ ಥರ್ಡ್ ಇದೆ. ನೋಡಿ, ನಾವು ಓಲ್ಡ್ ಡೇಟಾ ನೋಡಿದ್ರೆ ಗುಜರಾತ್ ಆಗಿದ ತಕ್ಷಣ ನಾವು ಆಂಧ್ರ ಪ್ರದೇಶ್ ಆಗ್ತಿದ್ವಿ. ಬಟ್ ಫಸ್ಟ್ ಇವಾಗ ಏನಾಗಿದೆ, ತಮಿಳ್ನಾಡು ಬಂದಿದೆ ಸೆಕೆಂಡ್ ಪ್ಲೇಸ್ಗೆ. ಫಸ್ಟ್ ಪ್ಲೇಸ್ ಗುಜರಾತ್ ಹಂಗೆ ಇದೆ, ತಮಿಳ್ನಾಡು ಸೆಕೆಂಡ್ ಬಂದಿದೆ, ಥರ್ಡ್ ಆಂಧ್ರ ಪ್ರದೇಶ್ ಬಂದಿದೆ. ಬಟ್ ಓವರ್ ಆಲ್ ನೋಡ್ಕೊಂಡ್ರೆ ಎಲ್ಲ ಒಂದು ಏರಿಯಾ ನೋಡ್ಕೊಂಡ್ರೆ ಟಾಪ್ ಯಾವ್ದಂತ ಕೇಳಿದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಅಂತಾನೆ ಆಗ್ಬೇಕು ಫಸ್ಟ್. ಅದು ರಾಜ್ಯ ಅಂತ ಕೇಳಿದ್ರೆ ಅಥವಾ ಕೇಂದ್ರ ಆಡಳಿತ ಪ್ರದೇಶ ಅಂತ ಕೇಳಿದ್ರೆ ಓವರ್ ಆಲ್ ಕೇಳ್ಬಿಟ್ರೆ ಅಂಡಮಾನ್ ನಿಕೋಬಾರ್ ಆಗ್ಬೇಕು ಫಸ್ಟ್. ರಾಜ್ಯ ಅಂತ ಕೇಳಿದ್ರೆ ಗುಜರಾತ್ ಆಗ್ಬೇಕು. ಹಂಗಾದ್ರೆ ಕರ್ನಾಟಕ ಎಷ್ಟನೇ ಸ್ಥಾನ ಅಂತ ಕೇಳಿದ್ರೆ 8ನೇ ಸ್ಥಾನ ಐತೆ. ಲಾಸ್ಟ್ ಯಾರು ಇದಾರೆ ಅಂತಂದ್ರೆ ಗೋವಾ ಇದೆ. ಟೋಟಲ್ ಆಗಿ 193 ಕಿಲೋಮೀಟರ್ ಇದೆ ಅದು ಗೋವಾದು. ಹಂಗಾದ್ರೆ ಕರ್ನಾಟಕದ ಎಷ್ಟಿದೆ ಅಂತಂದ್ರೆ
ನೋಡಿ ಓಲ್ಡ್ ಡೇಟಾ ಪ್ರಕಾರ 300 ಕಿಲೋಮೀಟರ್ ನಿಯರೆಸ್ಟ್ ಇತ್ತು ನಮ್ದು, ಈಗ 343 ಕಿಲೋಮೀಟರ್ ಆಗಿದೆ, ಅಂದ್ರೆ ನಮ್ದು ಇನ್ಕ್ರೀಸ್ ಆಗಿದೆ. ಇದು ಫುಲ್ ಕ್ಲಾರಿಟಿ ಇರಬೇಕು. ಇದು ಕೋಸ್ಟಲ್ ಏರಿಯಾ ಲೈನ್ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ಬಾರ್ಡರ್ ಬಗ್ಗೆನೂ ಮಾತಾಡಿದ್ದೀನಿ. ನಮ್ಮ ಸುತ್ತಮುತ್ತ ಬರುವಂತ ರಾಷ್ಟ್ರಗಳು ಯಾವ ಬರ್ತಾವ ಅಂದ್ರೆ ಒಂದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮತ್ತೆ ಈ ಸೈಡ್ ಬಂತಂದ್ರೆ ಮಾಲ್ಡೀವ್ಸ್, ಮತ್ತೆ 2 ಸಮುದ್ರಗಳು ಬರ್ತವೆ, ಅರೇಬಿಯನ್ ಸಮುದ್ರ ಮತ್ತೆ ಬೇ ಆಫ್ ಬೆಂಗಾಲ್. ಇನ್ನು ಕೆಳಗಡೆ ಹೋದ್ರೆ ಇಂಡಿಯನ್ ಓಷನ್ ಬರುತ್ತೆ. ನೆಕ್ಸ್ಟ್ ಮೇನ್ ಪಾಯಿಂಟ್ ಇದೊಂದು ನೆನ್ಪಿಟ್ಕೊಳ್ಳಿ, ಉತ್ತರ ತುದಿ ಭಾಗ ಯಾವ್ದಂತ ಕೇಳ್ತಾನೆ, ಇಂದಿರಾ ಕೋಲ್ ಅಂತ ಕರಿತೀವಿ. ನಾರ್ತನ್ ಮೋಸ್ಟ್ ಪಾಯಿಂಟ್ ಯಾವ್ದಂತಂದ್ರೆ ಇಂದಿರಾ ಕೋಲ್. ಅದೇ ತರ ಸದರ್ನ್ ಮೋಸ್ಟ್ ಪಾಯಿಂಟ್ ಯಾವ್ದಂತ ಕೇಳಿದ್ರೆ ನಮ್ಗೆ ಆನ್ಸರ್ ಆಗ್ಬೇಕಾಗಿದ್ದು ಇಂದಿರಾ ಪಾಯಿಂಟ್ ಅಂತ ಆಗ್ಬೇಕು. ನೋಡಿ, ಉತ್ತರ ಅಂತ ಕೇಳಿದ್ರೆ ಇಂದಿರಾ ಕೋಲ್, ದಕ್ಷಿಣ ಅಂತ ಕೇಳಿದ್ರೆ ಇಂದಿರಾ ಕೋಲ್. ಆ ಇಂದಿರಾ ಕೋಲ್ಗೆ ಇನ್ನ 2 ಹೆಸರು ಕರೀತಾರೆ, ಅದು ಕೂಡ ಕ್ಲಾರಿಟಿ ಇರ್ಬೇಕು ನಮ್ಗೆ. ಇಂಪಾರ್ಟೆಂಟ್ ಪಿಗ್ಮಿಲಿಯನ್ ಪಾಯಿಂಟ್ ಮತ್ತೆ ಅಥವಾ ಪಾರ್ಸನ್ ಪಾಯಿಂಟ್ ಅಂತಾನು ಕರಿತೀವಿ ಯಾವುದು ಇಂದಿರಾ ಕೋಲ್ಗೆ. ಇನ್ ಕೇಸ್ ಈ ಒಂದು ಅಂಡಮಾನ್ ನಿಕೋಬಾರ್ ಬಿಟ್ಬಿಟ್ರೆ ಒಂದು ದಕ್ಷಿಣ ತುದಿ ಭಾಗ ಅಂತ ಯಾವ್ದನ್ನ ಕೇಳಿದ್ರೆ ಕನ್ಯಾಕುಮಾರಿ ಅಂತ ಆಗ್ಬೇಕಾಗ್ತದೆ. ಅದಕ್ಕೆ ನಾವು ಕೇಪ್ ಕ್ಯಾಮ್ರಾನ್ ಅಂತಾನು ಕರಿತೀವಿ. ಇದು ಮೋಸ್ಟ್ ಕ್ಲಾರಿಟಿ ಇರಬೇಕು. ಇದು ಇಂಡಿಯನ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಬಟ್ ಇನ್ ಕೇಸ್ ಅಂಡಮಾನ್ ನಿಕೋಬಾರ್ ಕನ್ಸಿಡರ್ ಮಾಡಿದ್ರೆ ಇಂದಿರಾ ಪಾಯಿಂಟ್ ಆಗ್ಬೇಕಾಗ್ತದೆ. ಉತ್ತರ ತುದಿ ಭಾಗ ಇಂದಿರಾ ಕೋಲ್, ನೆಕ್ಸ್ಟ್ ದಕ್ಷಿಣ ತುದಿ ಭಾಗ ಇಂದಿರಾ ಪಾಯಿಂಟ್ ಅಥವಾ ಪಾರ್ಸನ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್, 3 ಹೆಸರು ಇದಾವೆ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಅದೇ ತರ ಪೂರ್ವದ ತುದಿ ಭಾಗ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಕೇಳಿದ್ರೆ ಕಿಬಿಟ್ಟು ಅಂತ ಬರುತ್ತೆ. ಇದು ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ ಕಿಬಿಟ್ಟು. ಹಂಗಾರೆ ದಕ್ಷಿಣಕ್ಕೆ ಯಾವ್ದಿತ್ತು ಅಂತಂದ್ರೆ ಗುಹಾರ್ ಮೋಟಿ, ಇದು ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಇದು ಗುಜರಾತ್ ಅಲ್ಲಿ ಬರುತ್ತೆ. ಇದು ಫಸ್ಟ್ ಕ್ಲಾರಿಟಿ ಇರಬೇಕು. ನೋಡಿ, ನೆಕ್ಸ್ಟ್ 82.5 ಡಿಗ್ರಿ ಲೈನ್ ಪಾಸ್ ಆಗಿದೆ 5 ಸ್ಟೇಟ್ ಅಲ್ಲಿ ಅಂತ ಹೇಳ್ತಾ ಹೋದೆ. ಅದ್ರ ಮೇಲೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಸೆಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದೇ ತರ ನಮ್ಮ ದೇಶದ ಮೇಲೆ ಒಂದು ಮಧ್ಯ ರೇಖೆ ಒಂದು ಹೋಗುತ್ತೆ. ಅದು ಯಾವ್ದಂದ್ರೆ ಟ್ರೋಪಿಕ್ ಆಫ್ ಕ್ಯಾನ್ಸರ್. ಅದು 8 ರಾಜ್ಯಗಳ ಮೇಲೆ ಹೋಗ್ತದೆ. ಅದು ಕ್ಲಾರಿಟಿ ಇರಬೇಕು ನಮಗೆ. ಒಂದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ, ಈ 8 ರಾಜ್ಯಗಳ ಮೇಲೆ ಈ ಒಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಪಾಸ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಇರಬೇಕು. ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾನೆ. ನೆಕ್ಸ್ಟ್ ಯಾವ ಥರ ಪ್ರಶ್ನೆ ಕೇಳ್ತಾನಂದ್ರೆ ನಮ್ಮ ಟೆರಿಟೋರಿಯಲ್ ಝೋನು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ಕಂಟಿಜಿಯಸ್ ಝೋನ್ ಎಷ್ಟಿದೆ ಅಂತ ಕೇಳ್ತಾನೆ. ನೋಡಿ, ಟೆರಿಟೋರಿಯಲ್ ವಾಟರ್ ಬೌಂಡ್ರಿ ಎಷ್ಟಿದೆ ಅಂತಂದ್ರೆ 12 ನಾಟಿಕಲ್ ಮೈಲ್ ಇದೆ ಅನ್ನೋದು ಕ್ಲಾರಿಟಿ ಇರಬೇಕು. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು 200 ನಾಟಿಕಲ್ ಮೈಲು, ಕಂಟಿಜಿಯಸ್ ಝೋನು 24 ನಾಟಿಕಲ್ ಮೈಲ್ ಇರುತ್ತೆ. ಯಾಕಂದ್ರೆ ಈ ಟೆರಿಟೋರಿಯಲ್ ಝೋನ್ ಬಂತಂದ್ರೆ 12 ನಾಟಿಕಲ್ ಮೈಲ್. ಇದರಲ್ಲಿ ನಾವು ಎಲ್ಲ ಅಧಿಕಾರ ನಮ್ಮ ದೇಶ ಪಡ್ಕೊಂಡಿರ್ತದೆ, ಏನಾದ್ರೂ ಮಾಡ್ಬೋದು. ಅದ್ರಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ ಬೇರೆ ಯಾರು ಒಳಗಡೆ ಅಲೋ ಮಾಡ್ಕೋಬೇಕಂದ್ರೆ ಅದು ವಿತ್ ಪರ್ಮಿಷನ್ ತಗೊಂಡೆ ಮಾಡ್ಕೋಬೇಕು. ಬಟ್ ಇನ್ನು ಎಕ್ಸ್ಕ್ಲೂಸಿವ್ ಮತ್ತು ಇನ್ನೊಂದು ಕಂಟಿಜಿಯಸ್ ಝೋನ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ ಕ್ಲೈಮೇಟ್ ಅಂತ ಬಂದ್ರೆ ನಾವು ಭಾರತ ದೇಶ ಅನ್ನೋದು ಮಾನ್ಸೂನ್ ಕ್ಲೈಮೇಟ್ ಅಲ್ಲಿ ಇದೆ. ನಮ್ಮ ದೇಶಕ್ಕೆ ಯಾವ ಒಂದು ಕ್ಲೈಮೇಟ್ ಡಿಸೈಡ್ ಆಗಿದೆ ಅಂದ್ರೆ ಮಾನ್ಸೂನ್ ಮೇಲೆ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಏರಿಯಾ ನೋಡಿ, ಓವರ್ ಆಗಿ 32,87,263 ಸ್ಕ್ವೇರ್ ಕಿಲೋಮೀಟರ್ ಇದೆ. ನೆಕ್ಸ್ಟ್ ವರ್ಲ್ಡ್ ಅಂತ ಕಂಪೇರ್ ಮಾಡ್ಕೊಂಡ್ರೆ 2.42% ಇದೆ. ನೆಕ್ಸ್ಟ್ ಪೊಸಿಷನ್ ಅಂತ ಕೇಳಿದ್ರೆ 7ನೇ ಕಂಟ್ರಿ ನಮ್ದು. ಫಸ್ಟ್ ರಷ್ಯಾ, ಆಮೇಲೆ ಕೆನಡಾ, ಆಮೇಲೆ ಚೈನಾ, ಆಮೇಲೆ ನೆಕ್ಸ್ಟ್ ಅಮೇರಿಕಾ, ಆಮೇಲೆ ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಈ ಥರ 7ನೇ ಕಂಟ್ರಿ ನಮ್ಮದು ಪ್ಲೇಸ್ ಇರೋದು. ಪಾಪ್ಯುಲೇಷನ್ ಅಂತ ಕೇಳಿದ್ರೆ ನೋಡಿ, 2011 ಸೆನ್ಸಸ್ ಮಾಡ್ಕೊಂಡ್ರೆ 1,21,00,000 ಸಮಥಿಂಗ್, ಅಂದ್ರೆ 121 ಕೋಟಿ ನಿಯರೆಸ್ಟ್ ಇದೆ. ಬಟ್ ಈಗ ಪ್ರೆಸೆಂಟ್ UNDP ಕೆಲವೊಂದು ರಿಪೋರ್ಟ್ ನೋಡ್ಕೊಂತ ಹೋದ್ರೆ 147 ಕೋಟಿ ರೀಚ್ ಆಗ್ಬಿಟ್ಟಿದೆ. ಅಂದ್ರೆ ನಿಯರ್ ಟು 150 crores. ಸೊ ಟಾಪ್ ಫಸ್ಟ್ ಕಂಟ್ರಿ ಆಗೋ ಚಾನ್ಸಸ್ ಇದೆ. ಹೊಸ ರಿಪೋರ್ಟ್ ಬಂತಂದ್ರೆ ವರ್ಲ್ಡ್ ಅಲ್ಲೇ ಫಸ್ಟ್ ಕಂಟ್ರಿ ನಮ್ಮ ಇಂಡಿಯನ್ ಆಗುತ್ತೆ. ಚೈನಾನ ಬೀಟ್ ಮಾಡಿದ್ವಿ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ 2011 ಸೆನ್ಸಸ್ನ ಕೆಲವು ನೋಡ್ಕೊಂಡು ಹೋದ್ರೆ ಸೆಕ್ಸ್ ರೇಷಿಯೋ ಬಗ್ಗೆ ಕೇಳ್ತಾನೆ. ಈ ಒಂದು ಲಿಂಗ ಅನುಪಾತ ಎಷ್ಟೈತೆ ಅಂತ ಕೇಳ್ತಾನೆ. 943 ಇದೆ. 1000 ಮೆಂಬರ್ಸ್ ಬಾಯ್ಸ್ ಮೆನ್ಸ್ ಇದಾರೆ ಅಂತಂದ್ರೆ 943 ಜನ ವುಮೆನ್ಸ್ ಇದಾರೆ ಅಂತ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಡಿಕೆಡಲ್ ಗ್ರೋತ್ ಈ ಎಷ್ಟಿದೆಪ್ಪ ಅಂದ್ರೆ 17.64% ಇದೆ. ಇದು ಕೇಳೋಂಥ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಡೆನ್ಸಿಟಿ ಎಷ್ಟೈತೆ ಅಂದ್ರೆ ಸಾಂದ್ರತೆ 382 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 382 ಜನ ವಾಸವಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. 382. ನೆಕ್ಸ್ಟ್ ಲಿಟ್ರಸಿ ರೇಟ್ 77 ಇದೆ ಓವರ್ ಆಲ್ ಆಗಿ. ಅದರಲ್ಲಿ ಫಿಮೇಲ್ ಲಿಟ್ರಸಿ ರೇಟ್ ಕಡಿಮೆ ಇದೆ, 70 ಇದೆ. ಮೇಲ್ ಲಿಟ್ರಸಿ ರೇಟ್ 84 ಇದೆ. ಇದು ಕ್ಲಾರಿಟಿ ಇರಬೇಕು. SC ಪಾಪ್ಯುಲೇಷನ್ ಬಂದ್ಬಿಟ್ಟು 16% ಇದೆ ನಮ್ಮ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ. ST ಬಂದ್ಬಿಟ್ಟು 8.6% ಇದೆ. ಇನ್ನು ನಂಬರ್ ಆಫ್ ಸ್ಟೇಟ್ ಅಂತ ಕೇಳಿದ್ರೆ 28 ಸ್ಟೇಟ್ಸ್ ಬರ್ತವೆ.
8 ಯೂನಿಯನ್ ಟೆರಿಟರೀಸ್ ಬರ್ತವೆ ನೋಡಿ. ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರ ಆಡಳಿತ ಪ್ರದೇಶಗಳು ಯಾವ್ಯಾವ ಬರ್ತಾವ ಅಂತ ಕೇಳ್ತಾನೆ ನೋಡಿ. ನೀಟಾಗಿ ಹೇಳ್ತೀನಿ. ಲಕ್ಷದ್ವೀಪು, ಅಂಡಮಾನ್ ನಿಕೋಬಾರು, ನೆಕ್ಸ್ಟು ದೀವ್ ದಮನ್ ಮತ್ತು ದಾದ್ರಾ ನಗರ್ ಹವೇಲಿ, ಇದು 4 ಸೇರ್ಕೊಂಡು ಒಂದೇ ಆಗಿದೆ. ನೆಕ್ಸ್ಟು ಪಾಂಡಿಚೇರಿ, ನೆಕ್ಸ್ಟ್ ಚಂಡೀಗಢ, ಡೆಲ್ಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್, ಟೋಟಲ್ 8 ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ. ನಮ್ಮದು ಒಂದು ಈ ಥರ ಏನಾದರೂ ಇಲ್ಲಿ ಏರಿಯಾಸ್ ಕೇಳಿದ್ರೆ ತುಂಬ ಇದ್ದಾವೆ. ಹೈಯೆಸ್ಟ್ ಮೌಂಟ್ ಎವರೆಸ್ಟು, ಮೌಂಟೇನು, ಕಿಲಿಮಂಜಾರೋ ಆ ಥರ ಹೆಂಗೆ ಕೇಳ್ತಾ ಇರ್ತೀವಲ್ಲ, ಅದೇ ಥರ ನಮ್ಮ ಇಂಡಿಯಾದಲ್ಲಿ ಕೂಡ ಕಾಂಚನಜುಂಗ ಅದು ಸಿಕ್ಕಿಮಲ್ಲಿ ಬರುತ್ತೆ ನಿಯರೆಸ್ಟು. ಬಟ್ K2 ಗಾರ್ಡನ್ ಪ್ಯೂರ್ ನಮ್ಮ ಇಂಡಿಯಾದಾಗ ಐತೆ, ಅದು ಸ್ವಲ್ಪ ಡಿಸ್ಪ್ಯೂಟೆಡ್ ಇದೆ, ನೋಡೋಣ. ನೆಕ್ಸ್ಟ್ ಅನಿಮಲ್, ನ್ಯಾಷನಲ್ ಅನಿಮಲ್ ಅಂತ ಕೇಳಿದ್ರೆ ಟೈಗರ್ ಇದೆ. ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂತ ಕೇಳಿದ್ರೆ ಎಲಿಫೆಂಟ್ ಇದೆ. ನ್ಯಾಷನಲ್ ಬರ್ಡ್ ಅಂತ ಕೇಳಿದ್ರೆ ಪಿಕಾಕ್ ಇದೆ. ನ್ಯಾಷನಲ್ ಟ್ರೀ ಅಂತ ಕೇಳಿದ್ರೆ ಬನಿಯನ್ ಟ್ರೀ ಅಂದರೆ ಆಲದ ಮರ ಅಂತ ಕರಿತೀವಿ, ಅದಕ್ಕೆ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಫೈಕಸ್ ಬೆಂಗಾಲಿಯನ್ಸಿಸ್. ನ್ಯಾಷನಲ್ ಫ್ಲವರ್ ಅಂತ ಕೇಳಿದ್ರೆ ಲೋಟಸ್, ಕಮಲ. ನ್ಯಾಷನಲ್ ಎಂಬ್ಲಮ್ ಅಂತ ಕೇಳಿದ್ರೆ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ನೆಕ್ಸ್ಟ್ ಆಂಥಮ್ ಅಂತ ಕೇಳಿದ್ರೆ ಜನಗಣಮನ ಅಧಿನಾಯಕ. ನೆಕ್ಸ್ಟ್ ಸಾಂಗ್ ಅಂತ ಕೇಳಿದ್ರೆ ಒಂದೇ ಮಾತರಂ. ನೆಕ್ಸ್ಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಬಟ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜ್ ಮಾತ್ರ ಇದು ಹಿಂದಿ. ಮತ್ತು ಅಫಿಷಿಯಲ್ ಸ್ಕ್ರಿಪ್ಟು ದೇವನಾಗರಿ ಸ್ಕ್ರಿಪ್ಟಲ್ಲಿದೆ. ಒಂದು ನಮ್ಮದು ರಾಷ್ಟ್ರೀಯ ಕೋಟ್ ಯಾವುದಂತ ಇದೆ ಅಂದರೆ ಸತ್ಯಮೇವ ಜಯತೆ ಅಂತ ಇದೆ. ನೆಕ್ಸ್ಟ್ ಫ್ಲ್ಯಾಗ್ ಅಂತ ಬಂದರೆ ಟ್ರೈ ಕಲರ್, ತ್ರಿವರ್ಣ ಧ್ವಜ. ಅದರಲ್ಲಿ ನೋಡಿ ಒಂದು ಕೇಸರಿ, ಬಿಳಿ ಮತ್ತು ಹಸಿರು ಒಂದು ತೋರಿಸ್ತದೆ. ಅಶೋಕ ಚಕ್ರ ಮಧ್ಯೆ ಇದೆ, ಒಂದು ಸಮಯವನ್ನು ತೋರಿಸ್ತದೆ, ಅದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಕೇಳಿದ್ರೆ ಗಂಗಾ ರಿವರ್ ಇದೆ, ಡಾಲ್ಫಿನಲ್ಲಿ ಬರುತ್ತೆ. ಇದು ಓವರ್ ಇವ್ ನಮ್ಮ ಇಂಡಿಯಾದ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿ ಹೇಳ್ಕೊಟ್ಟಿರೋದು. ಸೊ ನೆನ್ಪಿಟ್ಕೊಳ್ಳಿ. ಸುತ್ತಮುತ್ತ ಬರುವಂಥ ರಾಷ್ಟ್ರದ ಬಗ್ಗೆನೂ ಕೇಳ್ತಾನೆ, ಲೆಂತ್ ಬಗ್ಗೆನೂ ಕೇಳ್ತಾನೆ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಬಗ್ಗೆನೂ ಕೇಳ್ತಾನೆ. ನೆಕ್ಸ್ಟ್ ಏನು ನಾರ್ತನ್ ಮೋಸ್ಟ್ ಪಾಯಿಂಟು, ಈಸ್ಟರ್ನ್ ಮೋಸ್ಟ್ ಪಾಯಿಂಟು, ಸದರ್ನ್ ಮೋಸ್ಟ್ ಪಾಯಿಂಟು, ವೆಸ್ಟರ್ನ್ ಮೋಸ್ಟ್ ಪಾಯಿಂಟು ಕೇಳ್ತಾನೆ. 2 ಸಮುದ್ರ, ಆಲ್ಟರ್ನೇಟಿವ್ ನೇಮ್ ಆಫ್ ಇಂಡಿಯಾ ಎಲ್ಲನೂ ಮೆನ್ಷನ್ ಮಾಡಿಕೊಟ್ಟಿದ್ದೀನಿ. ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ಮುಂದೆ ಬರುವಂಥ ಏನು ಎಕ್ಸಾಮ್ಸ್ಗಳು ಹೆಲ್ಪ್ ಆಗಲ್ಲ ಅಂತ ಹೆಚ್ಚಿನದಾಗಿ ನಾವು ವೀಡಿಯೋಸ್ ಮಾಡ್ತೀವಿ. ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾವು ಬೆಳಿತೀವಿ, ನೀವು ಎಕ್ಸಾಮ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಮಗೆ ಸಪೋರ್ಟ್ ಇಲ್ಲ ಅಂತೇಳಿ ನಾನು ಈ ಒಂದು ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಮತ್ತಿನ್ನೂ ಒಳ್ಳೆ ಕಂಟೆಂಟ್ ತರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.